ನಿಮ್ಮದು ಇದೇ ಥರ ಫೋಟೋ ಮಾಡಬೇಕಾ, ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಶಾಟ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ಶಾಟ್ ಆ್ಯಪ್ ಬಂದು ವಿಡಿಯೋ ಎಡಿಟ್ಗೆ, ಫೋಟೋ ಎಡಿಟ್ಗೆ, ಕೊಲೇಜ್ಗೆ. ಇನ್ಶಾಟ್ ಆ್ಯಪ್ ತುಂಬ ಜನ ಯೂಟ್ಯೂಬರ್ ಶಾರ್ಟ್ ಮೂವಿ ಎಡಿಟ್ ಮಾಡೋದಕ್ಕೆ ಹಾಗೂ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೆ, ವಾಟ್ಸಪ್ ಸ್ಟೇಟಸ್ಗೆ ತುಂಬ ಜನ ಯೂಸ್ ಮಾಡ್ತಾರೆ ಇನ್ಶಾಟ್ ಆ್ಯಪ್ನ. ಇನ್ಶಾಟ್ ಆ್ಯಪ್ ಹೇಗೆ ಯೂಸ್ ಮಾಡಬೇಕು ಅಂತ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಕ್ರಿಯೇಟ್ ನ್ಯೂ ಅಂತಿದೆ. ಕ್ರಿಯೇಟ್ ನ್ಯೂ ಅಲ್ಲಿ 3 ಥರ ಇದೆ: ವಿಡಿಯೋ, ಫೋಟೋ, ಕೊಲೇಜ್. ಇವತ್ತಿನ ಟಾಪಿಕ್ ಬಂದು ಕೊಲೇಜ್. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಫಸ್ಟು ಕೊಲೇಜ್ ಮೇಲೆ ಕ್ಲಿಕ್ ಮಾಡಿ. ಇವೆರಡರ ಬಗ್ಗೆ ವಿಡಿಯೋ ಮಾಡ್ತೀನಿ, ಬಟ್ ಎಷ್ಟೋ ಜನ ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ, ಹಂಗಾಗಿ ನಾನು ಇದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೊಲೇಜ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಗ್ರಿಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋಗಳನ್ನ 1 by 1 ಆಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ರೈಟ್ ಮಾರ್ಕ್ ಇದೆ, ಆ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ. ಫೋಟೋ ಬಂದು ನಿಮ್ಗೆ ಯಾವ ಥರ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ತುಂಬ ವಾಟ್ಸಪ್ ಸ್ಟೇಟಸ್ಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಜಸ್ಟ್ ಕ್ಲಿಕ್ ಮಾಡಿ. ಲೆವೆಟ್ ಅಂತಿದೆ, ಆ ಲೆವೆಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಥರ ಲೆವೆಟ್ ಬೇಕೋ ಆ ಥರ ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ನನಗೆ ಫಸ್ಟ್ ಒನ್ ಚೆನ್ನಾಗಿದೆ, ಅದನ್ನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಫೋಟೋ ಆ ಕಡೆಯಿಂದ ಈ ಕಡೆಗೆ ಅಡ್ಜಸ್ಟಬಲ್ ಮಾಡ್ಕೊಬೋದು. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಬಾರ್ಡ್ರ್ ಅಂತಿದೆ, ಬಾರ್ಡ್ರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡು, ಬಾಕ್ಸ್ ಶೇಪಲ್ಲೂ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ ಥರ ಬೇಕೋ ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ವಾಟ್ಸಪ್ ಡಿ ಪಿಗಾಗಲಿ, ಇನ್ಸ್ಟಾಗ್ರಾಮ್ ಡಿ ಪಿಗಾಗಲಿ ಯೂಸ್ ಮಾಡ್ಕೊಬೋದು. ಎಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ರೈಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಅದು ಆಟೋಮೆಟಿಕ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಫೋಟೋ ಹೇಗಿದೆ ನೋಡಿ. ಈ ಥರ ಒಂದು ವಾಟ್ಸಪ್ ಸ್ಟೇಟಸ್ಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಬೋದು. ಸೇಮ್ ಅದೇ ಫೋಟೋನೇ ಈ ಥರನೂ ಯೂಸ್ ಮಾಡ್ಕೊಬೋದು. ನಿಮ್ಗೆ ಹೇಗೆ ಬೇಕೋ ಯೂಸ್ ಮಾಡ್ಕೊಳ್ಳಿ. ರಿಟರ್ನ್ ಇನ್ಶಾಟ್ ಆ್ಯಪ್ ಬನ್ನಿ. ಕೊಲೇಜ್ ಮೇಲೆ ಕ್ಲಿಕ್ ಮಾಡಿ. ಫ್ರೀ ಸ್ಟೈಲ್ ಅಂತಿದೆ, ಅದು ಅಷ್ಟು ಚೆನ್ನಾಗಿದೆ, ಬಟ್ ಇದಕ್ಕಿಂತ ತುಂಬ ಚೆನ್ನಾಗಿ AI ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಜಸ್ಟ್ ರೈಟ್ ಮಾರ್ಕ್ ಇದೆಯಲ್ಲ, ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫೋಟೋನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ಅಷ್ಟು ಫೋಟೋನ ಒಂದೇ ಫೋಟೋದಲ್ಲಿ ಥರ ಮರ್ಜ್ ಆಗಿರೋ ಥರ ಫೀಲ್ ಬಂದಿದೆ. ತುಂಬ
ಫೋಟೋಶಾಪಲ್ಲಿ ಎಡಿಟ್ ಮಾಡಿರೋ ಥರ ಫೀಲ್ ಬರುತ್ತೆ. ಇದು AI ಜನ್ರೇಟ್ ಆಗುತ್ತೆ, ಹಾಗಾಗಿ ತುಂಬ ಚೆನ್ನಾಗಿದೆ. ಜಸ್ಟ್ ಎಕ್ಸ್ಪೋರ್ಟ್ ಮಾಡಿ, ಆಟೋಮೆಟಿಕ್ ಸೇವ್ ಆಗುತ್ತೆ. ಅಥವಾ ಈ ಥರ ಮಾಡ್ಕೊಬೋದು. ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕೋ ಅಡ್ಜಸ್ಟಬಲ್ ಮಾಡ್ಕೊಬೋದು. ನನಗೆ ಜಸ್ಟ್ ಫಸ್ಟ್ ಒನ್ ಚೆನ್ನಾಗಿದೆ, ಅದನ್ನೇ ಅಡ್ಜಸ್ಟಬಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೇಮ್ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಎಕ್ಸ್ಪೋರ್ಟ್ ಆಗಿರುತ್ತೆ. ವಾಟ್ಸಪ್ ಸ್ಟೇಟಸ್ಗಾಗಿರ್ಬೋದು, ರೀಲ್ಸ್ಗಾಗಿರ್ಬೋದು, ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ. ಫೋಟೋ ಎಲ್ಲ ನೋಡಿ ಈ ಥರ ಬಂದಿದೆ. ಮತ್ತು ಸೇಮ್ ರಿಟರ್ನ್ ಬ್ಯಾಕ್ ಹೋಗಿ ಇನ್ಶರ್ಟ್ ಆ್ಯಪ್ ಬನ್ನಿ, ಬ್ಯಾಕ್ ಬನ್ನಿ. ಸೇಮ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ ಸ್ಟಿಚ್ ಅಂತಿದೆ ಲಾಸ್ಟ್ ಒನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ಫೋಟೋ ಸೆಲೆಕ್ಷನ್ಗೆ ಹೋಗಿ ನಿಮ್ಮ ಫೋಟೋ ಎಷ್ಟು ಬೇಕೋ ಅಷ್ಟು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಜಸ್ಟ್ ರೈಟ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಹಾರಿಜಾಂಟಲ್ ಇದೆ ನೋಡಿ, ನಿಮಗೆ ವರ್ಟಿಕಲ್ ಇದೆ, ಚೆನ್ನಾಗಿದೆ ನೋಡಿ. ಸುಮಾರು 10 ಫೋಟೋ ಇದೆ. 10 ಫೋಟೋನೂ ಒಂದೇ ಫೋಟೋದಲ್ಲಿ ಕೊಲೇಜ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಕೊಳ್ಳಿ. ಯಾವುದೇ ಥರ ಕ್ಲಾರಿಟಿ ಕಮ್ಮಿ ಆಗೋಲ್ಲ, ತುಂಬ ಚೆನ್ನಾಗಿದೆ. ಜಸ್ಟ್ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಫೋಟೋ ರೆಡಿ ಆಗಿಬಿಡುತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಜಸ್ಟ್ ಎಕ್ಸ್ಪೋರ್ಟ್ ಆಯಿತು. ಸುಮಾರು 10 ಫೋಟೋ ಒಂದೇ ಫ್ರೇಮಲ್ಲಿದೆ. ಫೋಟೋ ಆಗಿರ್ಬೋದು ಅದೇ ಥರ ಕ್ವಾಲಿಟಿಲೂ ಇದೆ. ಜಸ್ಟ್ ನಿಮಗೆ ಅದೇ ಒಂದು ವಿಡಿಯೋ ಥರ ಆಗ್ತಾಯಿದೆ, ತುಂಬ ಚೆನ್ನಾಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಜೈ ಆಂಜನೇಯ. Please subscribe.